ಅಲೋ ಅಲೋ ಕೇಳಿಸ್ತೈತಾ? ಹಾ ಕೇಳಿಸ್ತಾ ಇದೆ. ಮತ್ತೆ ಮಾತಾಡ್ತಾನೆ ಇಲ್ಲ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ವಾ? ರಾಣಿ, ನಾನು ನಿಮ್ಮತ್ತೆ ಮಾತಾಡೋದಮ್ಮ. ಅಮ್ಮ, ಅತ್ತೆ, ಅಯ್ಯೋ ಗಾಬರಿಲಿ ಗೊತ್ತಾಗ್ಲಿಲ್ಲ. ಅಯ್ಯೋ, ಯಾವ ಕಾರಣಕ್ಕೂ ಹೆದರ್ಕೋಬೇಡ ಕಂದ. ನನ್ನ ಮಗಂಗೆ ನೀನಂದ್ರೆ ತುಂಬಾ ಇಷ್ಟ. ಅವನಿಗಿಂತ ಹೆಚ್ಚಾಗಿ ನನಗೆ ನೀನ್ ಕಂಡ್ರೆ ತುಂಬಾ ಇಷ್ಟ. ಅವನಿಗೆ ಹೆಣ್ಮಕ್ಳ ಹತ್ರ ಮಾತಾಡಿ ಅಷ್ಟು ಅಭ್ಯಾಸ ಇಲ್ಲ. ಹಾಗೆ ನೋಡಿದ್ರೆ ಇದೇ ಮೊದಲನೇ ಸಲ ಅವನು ಮನಸ್ಸು ಬಿಚ್ಚಿ ನಿನ್ನ ಹತ್ರ ಮಾತಾಡ್ತಾ ಇರೋದು. ಏನು ಅಪಾರ್ಥ ಮಾಡ್ಕೋಬೇಡಮ್ಮ. ಅಯ್ಯೋ, ಎಲ್ಲಾದರೂ ಉಂಟೆ, ನನಗೇನು ಬೇಜಾರಿಲ್ಲ ಅತ್ತೆ. ನೀನು ಯಾವಾಗ ನಮ್ಮ ಮನೆಗೆ ಸೊಸೆಯಾಗಿ ಬರ್ತೀಯ ಅಂತ ಕಾಯ್ತಾ ಇದ್ದೀನಮ್ಮ. ನಿನ್ನನ್ನು ಆದಷ್ಟು ಬೇಗ ಮನೆ ತುಂಬಿಸ್ಕೋತೀವಿ. ಮನೆಯಲ್ಲಿ ಎಲ್ಲಾದ್ರೂ ಕೇಳಿದೆ ಅಂತ ಹೇಳು, ಆರೋಗ್ಯ ಜೋಪಾನ. ಹಾಂ, ಆಗಲಿ ಅತ್ತೆ. ನಾನಿನ್ನು ಬರ್ತೀನಿ. ಅಲ್ಲ, ಈ ಪರ್ಶು ಎಲ್ಲಿ ಹೊಟ್ಟೋದ? ಇಷ್ಟೊತ್ತಾದರೂ ಬರಲೇ ಇಲ್ವಲ್ಲ? ಇವನು ನಂಬ್ಕೊಂಡಿದ್ರೆ ಅಷ್ಟೆ. ಏನೋ ಹೆಣ್ಮಕ್ಳಿದ್ದಿದ್ದ ಮನೆ ಎಲ್ಲ ಸರಿ ಹೋಯ್ತು. ಈ ಗಂಡು ಮಕ್ಳು ನಂಬ್ಕೊಂಡ್ರೆ ಹೀಗೆ ನೋಡು, ಯಾವಾಗಲೂ ಸಮಸ್ಯೆನೇ. ತಗೋ. ಏನು ಇದು? ಅಲ್ಲಮ್ಮ, ಅರ್ಜೆಂಟ್ ಹೋಗಿ ಪ್ಯಾಡ್ ತಗೋ ಬಂದಲ್ಲ. ನಮ್ಮೂರಲ್ಲಿ ಹುಡುಕ್ತೆ ಸಿಗ್ಲಿಲ್ಲ, ಅದಕ್ಕೆ ಪಕ್ಕದೂರಿಂದ ತಂದೆ. ನಾಚಿಕೆ ಆಗಬೇಕು ಕಣ ಪರ್ಶು ನಿಂಗೆ. ತಂಗಿ ಜೊತೆ ಬೆಳ್ದೋನಲ್ವೇನೋ ನೀನು? ಹೆಣ್ಮಕ್ಳಿಗೆ ಬೇಕಾಗಿರೋ ಪ್ಯಾಡ್ ಅಂದರೆ ಏನು ಅಂತ ಗೊತ್ತಾಗಲ್ವ ನಿಂಗೆ? ಯಾಕಮ್ಮ, ಇದು ರತ್ನಂಗಲ್ವ ತಂದಿರೋದು. ಅವಳ ಟೀಚರು ಬರೆಯೋಕ್ಕೇನೋ ಪ್ಯಾಡ್ ಬೇಕೇನೋ ಅಂದ್ಕೊಂಡೆ, ಅದಕ್ಕೆ ತಂದೆ. ತಪ್ಪಾಗಿದ್ರೆ ಕ್ಷಮಿಸು. ನೀನೇನು ಅನ್ಕೊಂಡ್ಬೇಡಮ್ಮ, ಅವ್ನು ಸುಮ್ಮನೆ ಹಾರಾಡ್ತಾನಷ್ಟೇ, ಅವ್ನಿಗೇನು ಗೊತ್ತಾಗಲ್ಲ. ಪರವಾಗಿಲ್ಲ ಅತ್ತೆ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಹಾಂ ಛತ್ರಿ, ಆ ಶಾರದಿ ಜೈಲಿನಿಂದ ಬಂದು ರಶ್ಮಿ ಮದುವೆನ ತಡೆದು ಆ ಸೀನನ್ ಜೊತೆ ಮದುವೆ ಆಗೋ ಹಾಗೆ ಮಾಡಿಬಿಟ್ಲು. ಅಲ್ಲೇ ನಾನು ಸೋತೋದೆ ಕಣ. ಅಕಸ್ಮಾತ್ ಅವಳು ಅಲ್ಲಿಗೆ ಬರದೆ ನಾವು ಅಂದ್ಕೊಂಡಂಗೆ ರಶ್ಮಿ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವಳ ಜೀವನನು ಸರ್ವನಾಶ ಆಗೋಗಿರೋದು. ನಿಜ ತಣಿ, ನಿಜ ತಣಿ. ಆದರೆ ಈ ಸಾರ್ತಿ ನಾವು ಅಂದ್ಕೊಂಡಂಗೆ ರಾಣಿ ಮದುವೆ ಆಗೇ ಆಗುತ್ತೆ. ಅದನ್ನು ತಡೆಯೋಕ್ಕೆ ಅವಳಿಗೆ ಸಾಧ್ಯವೇ ಇಲ್ಲ. ಯಾಕೆ ಹೇಳು? ಅವಳು ಜೈಲಲ್ಲಿದ್ದಾಳೆ. ಅವಳಿಗೆ ವಿಷಯ ತಿಳಿಸೋರು ಯಾರು? ಅವಳು ಜೈಲಲ್ಲಿದ್ದಾಳೆ ಅಂತ ಗೊತ್ತಿರೋದು ನನಗೆ ಮತ್ತು ನಿನಗೆ ಇಬ್ಬರಿಗೆ ಅಲ್ವಾ? ಹೌದು ಹೌದು ತಣಿ. ರತ್ನ, ಯಾವಾಗ ಬಂದ್ಯಮ್ಮ? ಆಗಲೇ ಬಂದೆ ಮಾವ. ಅದು ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನಾನು ಹೊರಡ್ತೀನಿ. ಊಟ ಮಾಡ್ಕೊಳ್ದೆ ಹೋಗೋದಾ? ಸೌಭಾಗ್ಯ, ಅಯ್ಯೋ ಬೇಡ ಮಾವ, ಹೇಳಿದ್ನಲ್ಲ ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಅದು ಅದಕ್ಕೆ ಒಂದಷ್ಟು ಐಟಮ್ಸ್ ಹೇಳಿದ್ದಾರೆ, ಈಗ ನಾನೇ ತೊಗೊಂಡು ಹೋಗಬೇಕು. ಶಿವ ತಾವು ಹೇಳಿದ್ರೆ ಅವನು ಎತ್ತೊಂಡು ಬಿಡ್ತಾನಲ್ಲವ? ಇಲ್ಲ ಛತ್ರಿ ಅಣ್ಣ, ಅದು ಸಿಟಿಲೇ ತೊಗೊಬೇಕು. ನಾಳೆ ಅದಕ್ಕೆ ಮೆಡಿಕಲ್ ಕ್ಯಾಂಪಿಗೆ ಹೋಗ್ತಿದ್ದಾಳಲ್ಲ, ಅಲ್ಲಿ ಏನೇನು ಬೇಕೋ ಐಟಮ್ಸ್ನ ನನಗೆ ತರೋದಕ್ಕೆ ಹೇಳಿದಾಳೆ. ಓ, ಮೆಡಿಕಲ್ ಕ್ಯಾಂಪಾ? ಮಾಡಲಿ. ನನ್ನ ಮಗಳು ಡಾಕ್ಟರ್ ಆಗಿ ಏನೇನು ಸೇವೆ ಬೇಕೋ ಎಲ್ಲ ಮಾಡಲಿ. ಎಲ್ಲಮ್ಮ ಕ್ಯಾಂಪು? ಸೆಂಟ್ರಲ್ ಜೈಲ್ ಮಾವ. ನಾನಿನ್ನು ಬರ್ತೀನಿ ಮಾವ. ನಿನ್ನ ಮನೆಯಲ್ಲಿ ಹುಟ್ಟಿದ ನನ್ನ ಸೊಸೆ ನನ್ನ ಮನನ ಭರ್ಜರಿಯಾಗಿ ನಡೆಸ್ತವಳೆ. ತಾಯಿ ಮಧ್ಯಕ್ಕೆ ನಿಂತ್ರೆ ಮಕ್ಕಳನ್ನ ಮುಟ್ಟಕ್ಕೆ ಆ ಯಮನು ಬರಕ್ಕಾಗಕ್ಕಿಲ್ಲ ಕಣೋ. ದಣಿ, ಇದೇನು ದಣಿ ಇದು? ಶಾರದವ್ವನ್ನ ನೋಡೋಕ್ಕೆ ಯಾರೂ ಇಲ್ಲ, ನಮಗೆ ಬಿಟ್ರೆ ಬೇರೆ ಯಾರಿಗೂ ಜಾಗ ಗೊತ್ತಿಲ್ಲ ಅಂತ. ಈ ಹೆಣ್ಣು ನೋಡಿದ್ರೆ ಬಾಂಬ್ ಹಾಕ್ದಂಗೆ ಹಾಕ್ಬಿಡ್ತೀವಿ ವಿಷಯವ. ರತ್ನ, ಒಂದು ನಿಮಿಷ. ಅದು ಅಮ್ಮ ಅರ್ಜೆಂಟಲ್ಲೇ ಹೇಳಿದ್ರು.
ನನಗೆ ತಲೆ ಹೊಳಿಯಿಲ್ಲ, ಏನೋ ಓದ್ಕೊಳ್ಳೋಕ್ಕೆ ಎಕ್ಸಾಮ್ ಬೇಕೇನೋ ಅಂದ್ಕೊಂಡು ತಂದ್ಕೊಟ್ಬಿಟ್ಟೆ. ಏನೋ ಅಂದ್ಕೋಬೇಡ, ಕ್ಷಮಿಸು. ಸರಿ. ಭರತ್ನ ನಾನೇ ಬಿಡ್ತೀನಿ. ಇಲ್ಲ ಬೇಡ, ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡ್ತೀನಿ. ಹುಡುಗಿ ನಗ್ತಾವಳೆ ಅಂದರೆ ಹಳ್ಳಕ್ಕೆ ಬಿದ್ಲು ಅಂತ ಅರ್ಥ. ಇನ್ಯಾಕೆ ನನ್ನ ಕೆಲಸ ಸರಾಗವಾಗಿ ಹೋಯ್ತದೆ. ಪರ್ಸು ಬೇಯಿಸ್ಕೊಂಡ್ಲ, ನಿನ್ನಾಗೆ ನನಗೆ ಹೆಮ್ಮೆ ಐತೆ. ಛತ್ರಿ, ನೀರಿನಲ್ಲಿ ವಾಸ ಮಾಡೋರು ಮೊಸಳೆ ದ್ವೇಷ ಕಟ್ಕೋಬಾರ್ದು. ಪುರಾಣ ಹೇಳಿದ್ರೆ ಪುಷ್ಪಗಳು ಉದುರುತ್ತಾ. ನಾನು ಏನೇ ಕೆಲಸ ಮಾಡಕ್ಕೆ ಹೋದ್ರೂ ಇವಳು ಕೊಕ್ಕೆ ಆಗ್ತಿದ್ದಾಳೆ. ಪಾರ್ವತಿ ಜೈಲ್ಗೆ ಏನಾದರೂ ಹೋದರೆ ಶಾರದೇನ ಖಂಡಿತ ಭೇಟಿ ಆಗ್ತಾಳೆ. ಅವಳನ್ನು ಭೇಟಿ ಆದರೆ ಎಲ್ಲ ವಿಷಯ ಹೇಳ್ಬಿಡ್ತಾಳಲ್ಲೋ. ಶಿವು ತಾವೇನಾರ ಕಾರಣ ಹೇಳಿ ಪಾರ್ವತವ ಹೋಗ್ದೇರಂಗೆ ಮಾಡಿಬಿಟ್ರೆ? ಇಲ್ಲ ಆಗಲ್ಲ. ಪಾರ್ವತಿಗೆ ಲೈಸೆನ್ಸ್ ಕೊಡಿಸೋದಕ್ಕೆ ಶಿವು ಕುಲಪತಿವರೆಗೂ ಹೋಗಿದ್ದಾನೆ. ಇನ್ನು ಇವಳು ಹೋಗೋದನ್ನು ತಡಿತಾನ? ಅವನೇ ಬೇಕಾದ್ರೆ ಕರ್ಕೊಂಡು ಖುದ್ದಾಗಿ ಬಿಡ್ತಾನೆ ಅಲ್ಲಿಗೆ. ಅದಾಗಲ್ಲ. ತಣ್ಗಳೇ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಾವು ಈ ಮನೆಗೆ ಹೊಸ್ದಾಗಿ ಬಂದು ಹಾಲು ಉಕ್ಕಿಸ್ದಾಗ ಆ ಪುರೋಹಿತರು ಹೇಳಿದರು, ಈ ಮನೆ ವಾಸ್ತು ಪ್ರಕಾರ ನಿಮ್ಮ ಮಗಳಿಗೆ ಎಲ್ಲ ವಿಜಯನೂ ಸಿಕ್ಬಿಡ್ತದೆ ಅಂತ. ನನ್ಗೆ ಯಾಕೋ ಅದು ನಿಜ ಆಯ್ತದೇನೋ ಅಂತ ಹೆದರಿಕೆ ಆಯ್ತೈತೆ, ಭಯ ಆಯ್ತೈತೆ ದಣಿ. ಛತ್ರಿ, ಹಂಗೇನಾದರೂ ಆದರೆ ನಾನು ಮುಳುಗೋಗ್ತೀನಿ ಕಣೋ. ನಾನು ದಣಿ 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 ಏನು ಆಯ್ತಿಲ್ಲ ದಣಿ. ಬಾರೋ, ನಮ್ಮ ಸೀನಾನು ಗುಂಡುನೂ ಈ ರೂಮ್ನಾಗ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರ್ತದೆ. ನಾವು ಅಡುಗೆ ಮನೆ ಪಕ್ಕ ಒಂದು ಕೋಣೆ ಐತಲ್ಲ, ಅಲ್ಲಿ ಮಲಿಕೊಳ್ಳೋಣ. ನಿಂಗಲ್ಲಿ ನಿದ್ದೆ ಬರ್ತದ? ಭಾವ, ನೀ ನನ್ನ ಪಕ್ಕದಲ್ಲಿದ್ದು ನನ್ನ ತಲೆ ನಿನ್ನ ತೋಳ ಮೇಲೆ ಇಟ್ಟರೆ ಎಲ್ಲಿದ್ರೂ ನಿದ್ದೆ ಬರುತ್ತೆ. ಅದೇ ನೀನು ಪಕ್ಕದಲ್ಲಿ ಇಲ್ಲ ಅನ್ಕೋ, ನಂಗೆ ಸ್ವರ್ಗದಲ್ಲಿದ್ರು ನಿದ್ದೆನೇ ಬರೋಲ್ಲ. ಅಯ್ಯೋ, ನಾನು ಬೆಲ್ದೊಚ್ಚು. ಅಯ್ಯಪ್ಪ, ಬಾ ಹೋಗಮ್ಮ. ಓ ಬಾವಾ, ಇದೇನಿಬ್ರು ಎಲ್ಲಿಗೊಳ್ರಿ? ಸೀನಾ, ನೀನು ರಶ್ಮಿ ಇಬ್ರು ರಾಣಿ ಮದುವೆ ಆಗೋವರೆಗೂ ಆ ರೂಮಲ್ಲಿ ಮಲ್ಕೊಳ್ಳಿ. ಅದಕ್ಕೆ ನಾನು ಮಾವ ಹಾಲಿಗೆ ಶಿಫ್ಟ್ ಆಗ್ತಿದ್ದೀವಿ. ಅಯ್ಯಯ್ಯೋ, ನೀವಿಬ್ರು ನಮ್ಮಿಬ್ರಿಗೋಸ್ಕರ ರೂಮ್ ಬಿಟ್ಕೊಡೋದ? ನಾನು ಒಪ್ಪಲ್ಲ. ನಾನು ಒಪ್ಪಕ್ಕಿಲ್ಲ. ಅಲ್ಲ, ಅಕ್ಕನೂ ಬಾಬಾನು ನೆಮ್ಮದಿಯಾಗಿ ಮನಿ ಕಳ್ಳಿ ಅಂತ ತಾನೆ ನಾನು ಇವಳು ಮದುವೆ ಕೆಲ್ಸಕ್ಕೆ ಇಲ್ಲಿಗೆ ಬಂದಿರೋದು. ಏನು ಬೇಕಾಗಿಲ್ಲ, ನೀವು ಆ ರೂಮಲ್ಲೇ ಮಲ್ಕೊಳ್ಳಿ. ಲೇ ಬಾಮೇದ, ನೀನು ನಿಮ್ಮ ಮನೆ ಅಳಿಯಕ್ಕಲ್ಲ, ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ನಮಗೂ ಆಸೆ ಇರಕ್ಕಿಲ್ವೇ? ನಮ್ಮ ಅಣ್ಣ ಅದಕ್ಕೆ ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಮ್ಗಿರಲ್ವಾ? ಅದೆಲ್ಲ ಏನು ಬೇಡ, ನೀವಿಲ್ಲಿ ಮಲ್ಕೊಳ್ಳಿ, ನಾವೇ ಅಲ್ಲಿ ಮಲ್ಕೋತೀವಿ. ಅಯ್ಯೋ, ಆರು ಬ್ಯಾಡ ಕಣವಾ, ಸುಮ್ಕೆ ನೀವು ಇಲ್ಲೇ ಮಲಿಕಳಿ. ಏನದು ಗಲಾಟೆ? ಎನಿ ಪ್ರಾಬ್ಲಮ್? ಚೋಟು, ಏನ್ ಗೊತ್ತಾ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಆ ರೂಮ್ ಬಿಟ್ಬಿಟ್ಟು ಈ ರೂಮಲ್ಲಿ ಮನಿ ಕತ್ತರಂತೆ. ಸೀನಾ, ಅವ್ ಸರಿಯಾಗಿ ಹೇಳ್ತವ್ರಲ್ಲ, ನೀವು ಇಲ್ಲೇ ಮಲ್ಕೊಳ್ಳಿ. ನೋ 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 ನೋ, ಇಟ್ ಈಸ್ ದಿ ಅನ್ಪಾಸಿಬಲ್. ಐಸ್ ದ ಡು ನಾಟ್ ಮೂವ್ ದ ಮಾರಿಗುಡಿ ಆಫ್ ದ ರೂಮ್. ಯಸ್, ಮೀ ಟು ಸೇಮ್ ಡಿಬೇಟ್ ವಿತ್ ಸಿಸ್ಟರ್ ಅಂಡ್ ಕೋ ಬ್ರದರ್. ನೀವು ಆ ರೂಮ್, ನಾವು ಈ ರೂಮ್. ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ, ಇವ್ರಿಗೆ ಹೆಂಗ್ ಹೇಳೋಣ? ಮಾವ, ಇರೋ ವಿಷಯ ಹೇಳು, ಇಲ್ಲಾಂದ್ರೆ ಇವ್ರಿಬ್ರಿಗೆ ಅರ್ಥ ಆಗಲ್ಲ. ಹಂಗಂದ್ಯಾ? ಹೇಳೇ ಬಿಡ್ತೀನಿ, ಕೇಳಲ್ಲ ಬಮ್ಮೈದ. ಆ ಕೋಣೆ ಐತಲ್ಲ, ಅದ್ರಾಗಿರೋ ಮಂಚ ಒಸಿ ತೊಳ್ಳಕಲ್ಲ. ಆಮ್ಯಾಕೆ ಮಂಚ ಗಿಂಚ ಮುರಿದೋಗ್ಬಿಟ್ರೆ ನಿಮ್ಮಿಬ್ರು ಸ್ವಂಟದ ಗತಿ ಏನು ಅನ್ನೋದೇ ನನ್ಗೆ ಭಯ ಆಗಲ್ಲ. ಅಯ್ಯಯ್ಯೋ, ನಮ್ಮಪ್ಪ ಏನಾದರೂ ಮಂಚ ಮುರಿದಿದ್ನ ಹೇಳ್ಬಿಟ್ನಾ ಹೆಂಗೆ? ಎಕ್ಸ್ಕ್ಯೂಸ್ ಮೀ. ಹಲೋ, ಮೈ ಫೋನ್ ಇಸ್ ಕಾಲಿಂಗ್. ಮೀಟು, ಎಕ್ಸ್ಕ್ಯೂಸ್ ಮೀಟು, ಹಾಲ್ ಇನ್ ದ ಕಿಚನ್ ಗೋಯಿಂಗ್. ಬೈ 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 ಬೈ. ಮಾತಾಡ್ತಿದ್ದೀವಿ ತಾನೆ, ಮತ್ತೇನು ಇರಿ ಒಂದು ನಿಮಿಷ. ಮತ್ತೆ ನಾವೆಲ್ಲ ಇಟ್ಟೊಂದು ಆಸೆ ಪಟ್ಟು ಹೇಳ್ತಿದ್ರು, ನೀವು ಕೇಳ್ತಾನೆ ಇಲ್ವಲ್ಲ. ಯಾಕೆ ಸಿಸ್ಯ ನೀನ್ ಹಿಂಗ್ ಮಾಡ್ತಾ ಇದ್ಯಾ? ನಾನು ಎಷ್ಟೊಂದ್ ದಿನ ಆದ್ಮೇಲೆ ಇಲ್ಲಿ ಉಳ್ಕೋತಾ ಇದ್ದೀನಿ. ನಂಗೂ ನನ್ನ ಅಕ್ಕ ತಂಗಿರ್ ಜೊತೆ ಮಲ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಅದಕ್ಕೆ ಅಣ್ಣ ಅದಕ್ಕೆ ನೀವ್ ಇದೇ ರೂಮಲ್ಲಿ ಮಲ್ಕೊಳ್ಳಿ, ನಾವಿಲ್ಲಿ ಮಲ್ಕೋತೀವಿ. ಅಷ್ಟೇ, ಏನು ಇದ್ರ ಬಗ್ಗೆ ಮಾತಾಡಂಗಿಲ್ಲ.
ನೋಡಕ್ಕ ನಾನು ಆ ಹಗ್ಗದ ಹಾಸಿಗೆ ಮೇಲೆ ಮಲಿಕತ್ತೀನಿ. ನಂಗೆ ಅಲ್ಲಿ ಮಲಿಕೊಂಡ್ರೆ ಸಂಪಾಗಿ ನಿದ್ದೆ ಬರ್ತದೆ. ಹಾ ಏನಪ್ಪ ಅಮ್ಮ ನಂಗೆ ಯಾಕೆ ಇದು ಒಪ್ಕೊಳಕ್ಕೆ ಕಷ್ಟ ಐತೈತಲ್ಲ. ನಾವಿಬ್ರು ಒಪ್ಕೊಂಡಾಯ್ತಲ್ಲ, ಹಸ್ಬೆಂಡ್ ಅಂಡ್ ವೈಫ್ ಇಸ್ ದ ಡಿಸಿಷನ್, ಇಸ್ ದ ಥರ್ಡ್ ಅಂಪೈರ್ ಡಿಸಿಷನ್. ವಾಟ್ ಸೇ ಮಿಸ್ಟರ್ ಹಸ್ಬೆಂಡು? ಎಸ್ ಮಿಸ್ಟರ್ ವೈಫ್ ಆಫ್ ಮಾರಿಗುಡಿ ಯೂನಿವರ್ಸಿಟಿ. ಸರಿ ಆಯ್ತು, ನೀವು ಇಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾವೇನು ಹೇಳಿದ್ರು ಪ್ರಯೋಜನ ಇಲ್ಲ. ನಿಮ್ಮ ಇಷ್ಟನೇ ನಮ್ಮ ಇಷ್ಟ. ರಾಣಿ ಇದು ಇಟ್ಕೊಳವ. ಓ ಮಾಸ್ತಿ ಕಪ್ಲೂರು. ಶಿಷ್ಯ ಏನ್ ಗಂಡನ್ ಮನೆ ಕಡೆಯಿಂದ ಫೋನು ಸಮಥಿಂಗು. ಏಯ್ ನೋ ಎವ್ರಿಥಿಂಗ್ ಕರೆಕ್ಟಾ? ಹಲೋ, ಏನಂತೆ ಫೋನ್ ಮಾಡಿದ್ದು? ಮಾತಾಡ್ತಾ ಇರೋ ಹಾಗೆ ಕಟ್ಟಾಯ್ತು, ಮತ್ತೆ ಟ್ರೈ ಮಾಡ್ತೀನಿ. ಏಯ್, ಮಾಸ್ತಿ ಕೊಪ್ಪಲ್ ಮನೆತನ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮಾಸ್ತಿ ಕೊಪ್ಪಲು ಮನೆತನ ಅಂತಾನೆ ಅನ್ಕೊಂಡಿದ್ದೀನಿ. ಕೆರ ತಗೊಂಡು ಕಿತ್ತೋಗಂಗ್ ಹೊಡಿತೀನಿ ನನ್ನ ಮಗನೇ. ಯಾಕಜ್ಜಿ ಯಾವಾಗ ನೋಡ್ರು ಕೆರ 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 ಅಂತಾನೆ ಇರ್ತೀಯಾ? ನೀನು ಮಾಸ್ತಿ ಕೊಪ್ಪಳವಳ ಅಥವಾ ಮಾಹಿಷ್ಮತಿ ಅವಳ? ನನಗೊಂದು ಅರ್ಥ ಆಯ್ತಾ ಇಲ್ಲ. ಏಯ್, ಕೋಪ ಮಾಡ್ಕೊಳ್ಬೇಡಿ, ಸುಮ್ಮನಿರಿ. ಅಜ್ಜಿ ಏನಾಯ್ತು ಹೇಳಿ. ಕಾಗೆ ನೀರು ಕುಡಿಬೇಕು ಅಂದರೆ ಕಲ್ಲು ಹಾಕ್ಬಿಟ್ಟು ನೀರು ಕುಡಿಯುತ್ತೆ, ಅದಕ್ಕೆ ನಾವೇ ತಗೊಂಡೋಗಿ ಕುಡಿಸ್ಬೇಕು ಅಂತ ಏನಿಲ್ಲ. ಕೆಲಸ ಆಗಬೇಕಾಗಿರೋದು ಆ ಶಿವಗೆ, ಅವನೇ ಮಾಡ್ತಾನೆ. ಹೇಳು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ, ಅವನೇ ಮಾಡ್ತಾನೆ, ಅವನೇ ಕಾಲಿಗೆ ಬೀಳ್ತಾನೆ. ಯಾಕಂದರೆ ಅವಸರ ಇರೋದು ಅವನಿಗೆ. ಅದಕ್ಕೆ ಜೋಯಿಸ್ರಿಗೆ ಹೇಳಿ 10 ದಿವಸಕ್ಕೆ ಮುಹೂರ್ತ ಇಡಿಸಿವ್ನಿ. 10 ದಿನಕ್ಕೆ ಇಡಿಸ್ಬಿಟ್ಟ? ಯಾಕ್ಲಾ? 11ನೇ ದಿನಕ್ಕೆ ಇಡ್ಸಕ್ಕೆ ಅದೇನು ತಿತ್ತೀನಿ? ಮದುವೆ ತಾನೇ. ಪಾರನ ನೋಡೋಕ್ಕೆ ಕಾಯಕ್ಕೆ ಹಾಕಿಲ್ಲ, ಅದಕ್ಕೆ 10ನೇ ದಿವಸಕ್ಕೇನೆ ಮುಹೂರ್ತ ಇಡಿಸಿವ್ನಿ. ಪಾರು ಬರ್ತಾಳೆ, ನನ್ನ ನೋಡ್ತಾಳೆ, ನಾನು ಆಡ್ತೀನಿ, ನನ್ನ ಟ್ಯಾಲೆಂಟ್ ನೋಡಿ ಅವಳು ಬಿದ್ದೋಯ್ತಾಳೆ. ಕಾಲಲ್ಲಿ ವಿಷ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಸಾಯಿಸ್ಬಿಡು, ಮಲ್ಕೊಂಡಲ್ಲೇ ಗಟಕ್ಕನ್ ಸತ್ತೋಯ್ತಾನೆ. ಬಿಡ್ತು ಅನ್ನೋಣ. ಏನಿಲ್ಲ ಬಿಡ್ತು ಅನ್ನೋದು, ನನ್ನ ಮಗನೇ 4 ಬಿಡಬೇಕು ಅಂತ ಅನಿಸ್ತೈತೆ. ಓಡ ಹುಡ್ದವನು ಅಂತ ಅನ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಅಮ್ಕಾಕ್ಬಿಡ್ತಿದ್ದೆ. ಯಾವಾಗ ನೋಡಿದ್ರು ಪಾರ್ವತಿ 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 ಅಂತ ಅವಳು ಜ್ಞಾನ ಮಾಡ್ತಾ ಇರ್ತಿಲ್ಲ ಲೇ. ಅದ್ರ ಬದಲು ಆ ಮಾರಿಗುಡಿ ಬೆಟ್ಟದ ಮೇಲೆ ಕುತ್ಕೊಂಡು ದೇವ್ರ ಜ್ಞಾನ ಮಾಡು. ದೇವ್ರು ಒಲ್ದಿರ್ತಾನೆ. ಆಗ 3 ವಾರ ಕೇಳಬೇಕಾಗಿತ್ತು, ಮೊದಲನೇದು ಒಳ್ಳೇದಾಗಲಿ, 2ನೇದು ಒಳ್ಳೇದಾಗಲಿ, 3ನೇದು ಒಳ್ಳೇದಾಗಲಿ ಅಂತ. ಅದ್ಯಾಕೆ 3 ಗೀತ ಹೇಳಬೇಕು? ಒಂದು ಕಿತ್ತ ಹೇಳಿದ್ರೆ ನಿಂಗೆ ಅರ್ಥ ಹಾಕಿಲ್ವಲ್ಲಪ್ಪ, ಅದಕ್ಕೆ. ಅದಕ್ಕೆ ಇತ್ತೀಚೆಗೆ ಅಣ್ಣ ತುಂಬಾ ಬೈತಾವ್ರೆ, ಅಜ್ಜಿನೂ ಬೈತಾವಳೆ. ಅಣ್ಣ ಒಂದು ಕಿತ ಫ್ರೀ ಮಾಡ್ಕ, ಯಜಮಾನ ಪಿಕ್ಚರ್ ತೋರಿಸ್ತೀನಿ. ಅಣ್ಣ ಅಂದರೆ ಹೆಂಗಿರ್ಬೇಕಂತ ನೋಡಿ ಗೊತ್ತಾಯ್ತದೆ. ಅಜ್ಜಿ ನೀನು ಫ್ರೀ ಮಾಡ್ಕ, ಅಜ್ಜಿ ಅಂದರೆ ಹೆಂಗಿರ್ಬೇಕು ಅಂತ ಮ್ಯಾಜಿಕ್ ಅಜ್ಜಿ ಪಿಕ್ಚರ್ ತೋರಿಸ್ತೀನಿ. ಸೋಮೇಗೌಡ ಸುಮ್ಮನೆ ಇರ್ತೀಯಾ? ಅದಕ್ಕೆ ಯಾರು ಏನಾರ ಹೇಳಿ ನಾನು ಸುಮ್ಮನೆ ಇರೋಕ್ಕಿಲ್ಲ. ಪಾರ್ವತಿ ಬಗ್ಗೆ ಹೇಳಿದ್ರೆ ಒಬ್ರಿಗಿಂತ ಒಬ್ರಿಗೆ ಉರಿ ಅಲ್ವಾ? ತೋರಿಸ್ತೀನಿ. ಜಗತ್ತು ಪಾರ್ವತಿ ದೇವದಾಸ ಅಂತೈತೆ, ಅದನ್ನು ತಿದ್ದಿ ಪಾರ್ವತಿ ಸೋಮದಾಸ್ ಅಂತ ಮಾಡಲಿಲ್ಲ, ನಾನು ನಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತ ಅನ್ಕೊಳ್ಳಿ. ಬೇಕಪ್ಪ ನನ್ನ ಮಗ, ಯಾವ ಗಳಿಗೆನಲ್ಲಿ ಹುಟ್ಟಿಸ್ಬಿಟ್ನ ಇವರಪ್ಪ ಇವನ್ನ. ಇಂದ್ರ, ಶಿವ ಫೋನ್ ಮಾಡಿದ್ರೆ ಕೊಡು, ನಾನು ಮಾತಾಡ್ತೀನಿ. ಇದೇನು ಈ ಹುಡುಗಿ ಮೊದ್ಲೆಲ್ಲ ಫೋನ್ ಮಾಡಿರ್ ಒಂದೇ ಕಿತಕ್ಕೆ ಎತ್ಬಿಟ್ಟು ಬಾಯ್ ತುಂಬಾ ಅದೇ ಅನ್ನೋದು. ಇಷ್ಟು ಕಿತ ಮಾಡ್ತಾ ಇದ್ದೀನಿ, ಒಂದ್ಸಲನಾರ ಎತ್ತಲೋ ಅನ್ನೋದು ಬೇಡವಾ? ಎಲ್ಲ ನನ್ನ ಕರ್ಮ. ನಾನು ನೋಡಿರೋ ತೆಳ್ಗೆ ಬೆಳ್ಗೆ ಇರೋಂಥ ಹುಡುಗಿ ನಾನು ಸೊಸೆಯಾಗಿ ಬರಬೇಕು ಅಂತ ಪರದಾಡ್ತಾ ಇದ್ದೀನಿ. ಏನಾರ ಒಂದು ವಿಘ್ನ ಬಂದೇ ಬರ್ತದೆ. ಮನೆಗೆ ಹೋಗ್ಬತ್ತೀನಿ. ಇನ್ನೊಂದು ಕಿತ ಫೋನ್ ಮಾಡಿ ನೋಡ್ತೀನಿ. ನನಗೆ ಫೋನ್ ಮಾಡ್ತಾನೆ ಇದ್ದಾರೆ, ನನ್ನ ಬಿಡ್ತಾನೆ ಇಲ್ವಲ್ಲ. ಹೇಳಿ ಆಂಟಿ. ಇದೇನೋ ಹಿಂಗಂತಿದ್ಯಾ? ಏನಾಗೈತೆ ನಿಂಗೆ? ಬಾಯ್ ತುಂಬಾ ಅತ್ತೆ ಅಂತ ಕರೀತಿದ್ದೆ, ಏನಾಯ್ತು? ನಾನು ನಿಮ್ಮ ಅತ್ತೆ ಅಲ್ವಾ? ನೀವು ನಂಗೆ ಅತ್ತೆನೂ ಅಲ್ಲ, ನಾನು ನಿಮ್ಮ ಸೊಸೆನೂ ಅಲ್ಲ. ಯಾಕವ್ವ, ನನ್ನ ಮಗ ಏನಾದರೂ
ಅನ್ನ ಅಥವಾ ಆ ಶಿವು ಏನಾರು ಹೇಳಿರ? ಆಂಟಿ ನಾನು ಏನು ಕೇಳಬೇಡಿ, ಸುಮ್ಮನೆ ಫೋನ್ ಇಟ್ಬಿಡಿ. ನಿಮ್ಮ ಸುದ್ದಿಗೆ ನಾನು ಬರಲ್ಲ, ನನ್ನ ಸುದ್ದಿಗೆ ನೀವು ಬರಬೇಡಿ. ಅಯ್ಯೋಯ್ಯೋಯ್ಯೋ, ಏನೋವ ಒಂದೇಕಿತ ಹಿಂಗಂದ್ಬಿಟ್ಟೆ. ಅಲ್ಲ ಕಣವ, ನನ್ನ ಕೊನೆಗಾಲದಲ್ಲಿ ಬೆಳಿಗ್ಗೆ ಇರೋಂಥ ಸೊಸೆ ಅಂದ್ರೆ ನೀನು ನನ್ನ ಬಾಯಿಗೆ ನೀರು ಒಯ್ಬೇಕು ಅಂತ ಏಟ್ ಆಸೆ ಮಾಡಿಕೊಂಡಿದ್ದೀನಿ. ನೀನು ನೋಡಿರಿ ಹಿಂಗೆಲ್ಲ ಅಂತಿದ್ಯಲ್ಲವ, ಯಾಕವ್ವ? ಆಂಟಿ ವಿಷಯ ಗೊತ್ತಿಲ್ಲದೆ ಏನನ್ನೋ ಹೇಳಬೇಡಿ. ಆ ಶಿವಣ್ಣ ನನ್ನ ಹತ್ರ ಏನು ಹೇಳ್ದ ಗೊತ್ತಾ? ಆ ಸೀನಾ ಅನ್ನೋ ಸಕ್ಕರೆ ಗುಂಡಮ್ಮಂಗೆ ಸೇರಿದ್ದು ಕಣವ. ಮಕ್ಕಳ ಮ್ಯಾಕ ಆಣೆ ಮಾಡಿ ಹೇಳ್ತೀನಿ, ನನ್ನ ತಂಗಿರ ಜೀವನದಾಗೆ ಒಂಚೂರು ಬದಲಾವಣೆ ಆಯ್ತು ಅಂತ ತಿಳ್ಕೊ, ನನ್ನ ಮನ್ಸನೇ ಆಗಿರಕ್ಕಿಲ್ಲ. ನನ್ನ ಬಾಮೈದ ನನ್ನ ತಂಗಿ ಗುಂಡಮ್ಮ ಇಬ್ರು ಸಂದಾಗಿ ಬದುಕಬೇಕು. ಆ ವ್ಯವಸ್ಥೆನ ನೀನು ಮಾಡಬೇಕು. ಅಯ್ಯೋ, ಇಷ್ಟೆಲ್ಲ ಆಯ್ತೇನವ್ವ? ನನ್ನ ಹತ್ರ ಒಂದು ಮಾತಾರ ಹೇಳ್ದ ನೀನು? ನಿನ್ ಪಾಡಕ್ ನೀನೇ ಏನೇನೋ ಅನ್ಕೊಂಡ್ಬಿಟ್ರೆ ನೀನೇ ನನ್ನ ಸೊಸೆ ಅಂತ ನಂಬ್ಕೊಂಡಿರೋ ನನ್ನ ಗತಿ ಏನೋ? ನಾನು ಎಲ್ಗೋಗಣ? ಆಂಟಿ ನಾನು ಸೀನನ್ ಪಡ್ಕೋಬೇಕು ಅಂತ ಏನೇನೋ ಟ್ರೈ ಮಾಡಿದೆ, ನೀವು ಹೆಲ್ಪ್ ಮಾಡಿದ್ದೀರಾ, ಆಗ್ಲಿಲ್ಲ. ಈಗ ಶಿವಣ್ಣಂಗೆ ಡೌಟ್ ಬಂದಿದೆ, ಅದಕ್ಕೆ ಇಷ್ಟೆಲ್ಲ ಹೇಳೋಗಿರೋದು. ನಾನಿನ್ನು ಸೀನನ್ ಸುದ್ದಿಗೆ ಬರಲ್ಲ ಆಂಟಿ. ಪ್ರೀತಿ ಅಂದ್ರೆ ಇಷ್ಟೇನೇನವ್ವ? ಶಿವುಗೆ ಏನು ಅನುಮಾನ ಬಂದಿರಕ್ಕಿಲ್ಲ ಅಲ್ಲ? ಅನುಮಾನ ಬಂದಿದ್ರೆ ಇಷ್ಟೊತ್ತಿಗೆ ನಾನು ನೀನು ಹಿಂಗೆ ಮಾತಾಡೋಕ್ಕಾಯ್ತಿತ್ತ? ಮಾರಿಗುಡಿ ಕೆರೆನಾಗಿ ಎಣ ತೇಲ್ತಿರ್ತಿದ್ವಿ. ಏನೋ ನನ್ನ ತಂಗಿ ಜೀವನಕ್ಕೆ ಏನೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಒಂದೆರಡು ಮಾತು ಹೇಳಿರ್ತಾನೆ. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊತ್ಯಾ? ಪ್ರೀತಿ ಅಂದರೆ ತ್ಯಾಗ ಅದು ಇದು ಅಂತ ಅವ್ರು ಯಾರೋ ಹೇಳಿರ್ಬೋದು, ಆದರೆ ಪ್ರೀತಿ ಅಂದರೆ ತ್ಯಾಗ ಅಲ್ಲ. ಪ್ರೀತಿ ಅಂದರೆ ಹೋರಾಟ. ಎಲ್ಲಿವರೆಗೂ ಹೋರಾಟ? ಕಿತ್ಕೊಳ್ಳೋ ಗಂಟ ಹೋರಾಟ. ನನಗೂ ವಯಸ್ಸಾಯ್ತೈತೆ, ಜೀವನದಾಗೆ ಅಲ್ಲೇ ಅರ್ಧ ದಾರಿ ಬಂದ್ಬಿಟ್ಟಿದ್ದೀನಿ. ಆದರೂ ನೀನೇ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಎಷ್ಟು ಖುಷಿಯಾಗಿ ಹುಮ್ಮಸ್ಸಲ್ಲಿದ್ದೀನಿ ಅಂತದ್ರಾಗೆ ಹೆಂಗಾಗಿ ಇತ್ಕೊಂಡು ಹೆಂಗೋ ಆಡ್ತೀಯಲ್ಲವ್ವ ನೀನು. ಅಯ್ಯೋ, ಇದೆಲ್ಲ ಪ್ರೀತಿನಾ? ನೋಡವ ಪಿಂಕಿ, ಜಗತ್ತೇ ಎದುರಾದರೂ ನಾವು ಹೆದರ್ಕೋಬಾರ್ದು. ಜಗತ್ತಿನ ಜೊತೆಗೆ ನಮ್ಮ ಕೈನ ಕತ್ತಿ ಇಟ್ಕೊಂಡು ಹೋರಾಡೋಕ್ಕಾಗದೆ ಹೋದ್ರು ಪರ್ಕೆ ಇಟ್ಕೊಂಡಾರ ಹೋರಾಡಬೇಕು. ನೀನು ಸೋಲು ಒಪ್ಕೋಬೇಡ ಪಿಂಕಿ. ನಾನು ಕೊನೆ ಉಸಿರಿರೋ ಗಂಟ ನಾನು ನಿನ್ನ ಜೊತೆಗಿರ್ತೀನಿ. ಯಾವತ್ತೂ ಸೀನನ್ನ ಬಿಟ್ಕೊಡ್ಬೇಡ. ಅತ್ತೆ ಹಬ್ಬ, ಕೊನೆಗೂ ಒಪ್ಕೊಂಡಲ್ಲ. ಸಾರಿ ಅತ್ತೆ, ಶಿವಣ್ಣನ ಮಾತು ಕೇಳಿ ಹೆದ್ರಿ ಸುಮ್ಮನೆ ಆಗಿದ್ನೇ ಹೊರತು ಸೀನನ್ ಬಿಟ್ಟು ಹೋಗ್ತೀನಿ ಅಂತ ನಾನು ಡಿಸೈಡ್ ಮಾಡಿರಲಿಲ್ಲ. ಆದರೆ ನಿಮ್ಮ ಮಾತು ಕೇಳಿ ನಾನು ಸೀನನ್ ಗೆಲ್ತೀನಿ ಅನಿಸ್ತಿದೆ. ಇನ್ನು ಹೆದ್ರೋ ಮಾತೇ ಇಲ್ಲ ಅತ್ತೆ. ಇಷ್ಟು ದಿನ ಕೇಳ್ಕೊಂಡಿದ್ದೀನಿ, ಇನ್ನು ಮುಂದೆ ಕಿತ್ಕೊಂತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳೋ, ನಾನಿದ್ದೀನಿ ನಿನ್ನ ಜೊತೆಗೆ. ಇವಳೇನು ಇಷ್ಟು ಅರ್ಜೆಂಟಲ್ಲಿ ಫೋನ್ ಇಟ್ಬಿಟ್ಟು ಹೋಗ್ತಾ ಇದ್ದಾಳೆ? ಯಾರು ಮಾಡಿರ್ಬೋದು? ಅಜ್ಜಿ, ಶಿವು ಫೋನ್ ಮಾಡ್ತಾ ಇದ್ದಾನೆ. ಏನಪ್ಪ ಶಿವು? ಅಜ್ಜಿ ಸಂದಾಗಿದ್ದೀರಾ? ನಿಮ್ಮ ಮನೆಯಿಂದ ಹೆಣ್ಣು ನಮ್ಮ ಮನೆಗೆ ಬರ್ತಾ ಇರ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕಲ್ವಾ? ಅಯ್ಯೋ, ದೊಡ್ಡ ಮಾತು, ದೊಡ್ಡ ಮಾತು. ಅದಕ್ಕೆ ಅಲ್ವಾ ದೊಡ್ಡ ಮನ್ಸಿರೋ ನಿಮ್ಮ ಮನೆ ಸಂಬಂಧನ ನಾವು ಬೆಳೆಸ್ತಾ ಇರೋದು. ಮದುವೆ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿ ಅಜ್ಜಿ. ಮದುವೆ ತಾರೀಕು ಗೊತ್ತಾಗಿದೆ, ಅದಕ್ಕೆ ಫೋನ್ ಮಾಡಿದೆ. ತಿಟ್ಟುವ, ಬಹು ಖುಷಿ ಆಗೋಯ್ತು, ಬಹು ಖುಷಿ ಆಗೋಯ್ತು. ಏನ್ ಇಸ್ಯಾ ಇಷ್ಟು ಖುಷಿಯಾಗಿದೆಯಲ್ಲ? ಮದುವೆ ಡೇಟು ಫಿಕ್ಸ್ ಆಗೈತೆ. ಮದುವೆ ಡೇಟ್ ಗೊತ್ತಾಯ್ತಾ? ಶಿವು, ಯಾರಲ್ಲಿ ನಿನ್ನ ಪಕ್ಕದಲ್ಲಿ ಮಾತಾಡ್ತಾ ಇರೋದು? ನನ್ನ ಸೊಸೆನಾ? ಹೂ ಕಣಜ್ಜಿ, ನಮ್ಮ ರಾಣಿನೆಯ. ಶಿವು, ನಿನ್ನ ತಂಗಿಗೆ ಫೋನ್ ಕೊಡಪ್ಪ, ಮಾತಾಡೋಣ. ಹ್ಞೂ ಕಣಜ್ಜಿ, ಕೊಟ್ಟೆ. ರಾಣಿ, ಮನಗೌಡ್ರ ಅಜ್ಜಿ, ಒಂದು ನಿಮಿಷ.
ಹಲೋ ಅಜ್ಜಿ ನಮಸ್ಕಾರ. ನಮಸ್ಕಾರ ಕಣವ. ಏನವ ರಾಣಿ, ಸಂತಾಗಿದೀಯಾ? ಹಾ, ನಿನಗೆ ನಮ್ಮ ಮನು ಇಷ್ಟ ಆಗವನ? ತುಂಬ. ತುಂಬ ಇಡ್ಸವನ? ಒಳ್ಳೇದು ಬಿಡವ, ನಮ್ಮ ಮಕ್ಕಳ ಸಂತೋಷನೇ ನಮ್ಮ ಸಂತೋಷ. ಶಿವ ಫೋನ್ ಕೊಡವ. ಸರಿ ಕಣಜ್ಜಿ. ಅಜ್ಜಿ ಯಾವಾಗ ಬಂದೈತೆ ಮದ್ವೆ ಡೇಟು? ಅದು ಮದುವೆ ದಿನ 10 ದಿವಸ. ಹಲೋ ಶಿವು, ನಾನಪ್ಪ ಸುಮತಿ. ಹಲೋ ಅಮ್ಮವ್ರೆ, ಸಂತಾಗಿದ್ದೀರಾ? ಹೇಳಿ. ಅದೇಪ್ಪ, ಮದ್ವೆನ ಇವತ್ತು ಒಂದು ವಾರ ಗೊತ್ತು ಮಾಡಿದ್ದೀವಿ. ಅವತ್ತು ಮುಹೂರ್ತ ಚೆನ್ನಾಗಿದೆಯಂತೆ, ಅದಕ್ಕೆ ನಾವೆಲ್ಲ ಅವತ್ತಿಗೆ ಫಿಕ್ಸ್ ಮಾಡಿದ್ದೀವಿ. ಅದನ್ನೇ ಅತ್ತೆಯವ್ರು ಹೇಳೋಣ ಅಂದ್ಕೊಂಡಿದ್ರು, ನಾನೇ ಹೇಳ್ದೆಪ್ಪ. ಬಹು ಖುಷಿ ಆಗೋಯ್ತು. ಮದ್ವೆ ಬಿರ್ನೆ ಬಂದ್ಬಿಟ್ಟೈತೆ. ಎಲ್ಲ ಅಮ್ಮನವ್ರದ್ದೆ. ಅವಳು ಹೆಂಗೆ ಹೇಳ್ತಾಳೋ ಹಂಗೆ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಆಟೆಯ. ಸರಿಯಪ್ಪ, ಒಳ್ಳೇದಾಗಿ. ಸರಿ ಅಮ್ಮ, ಸರಿ. ಇವತ್ತಿಗೆ 1 ವಾರಕ್ಕೆ ಮದುವೆ.